ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ಗೌಡ ಕಾಮರ್ಸ್ ಕ್ಲಾಸ್. ಈ ವಿಡಿಯೋ ಅಲ್ಲಿ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ದು ಫಾರ್ಮ್ಯಾಟ್ ಮತ್ತು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಇನ್ಕಮ್ ಟ್ಯಾಕ್ಸಲ್ಲಿ 5 ಹೆಡ್ಸ್ ಆಫ್ ಇನ್ಕಮ್ ಇದೆ. ಯಾವ್ದ್ಯಾವ್ದಂದರೆ ಇನ್ಕಮ್ ಫ್ರಮ್ ಸ್ಯಾಲರಿ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್, ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಮತ್ತು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. 5th ಸೆಮಿಸ್ಟರ್ BComಲ್ಲಿ ಆಲ್ರೆಡಿ ಇನ್ಕಮ್ ಫ್ರಮ್ ಸ್ಯಾಲರಿ ಮತ್ತು ಹೌಸ್ ಪ್ರಾಪರ್ಟಿನ ನೋಡಿದ್ದೀವಿ. ಈಗ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಹೇಗೆ ಮಾಡಬೇಕು ಅಂತ ನೋಡೋಣ. ಮೊದಲಿಗೆ ಮೀನಿಂಗ್ ನೋಡೋದಾದರೆ, ಎನಿ ಗೇನ್ ಅರೈಸಿಂಗ್ ಔಟ್ ಆಫ್ ಟ್ರಾನ್ಸ್ಫರ್ ಆಫ್ ಕ್ಯಾಪಿಟಲ್ ಅಸೆಟ್ ಇನ್ ದ ಪ್ರೀವಿಯಸ್ ಇಯರ್ ಇಟ್ ಇಸ್ ಕಾಲ್ಡ್ ಆಸ್ ಕ್ಯಾಪಿಟಲ್ ಗೇನ್. To tax an income under the head capital gain, the following conditions are to be fulfilled. ಅಂದರೆ ಕ್ಯಾಪಿಟಲ್ ಗೇನ್ ಅಂತ ನಾವು ಟ್ಯಾಕ್ಸಬಲ್ ಮಾಡಬೇಕಂದ್ರೆ ಈ ಕಂಡೀಷನ್ಸ್ನ ಫುಲ್ಫಿಲ್ ಮಾಡಬೇಕಾಗತ್ತೆ. ಮೊದಲಿಗೆ ದೇರ್ ಶುಡ್ ಬಿ ಅ ಕ್ಯಾಪಿಟಲ್ ಅಸೆಟ್ ಇರಬೇಕಾಗತ್ತೆ. ಮತ್ತು ಅದನ್ನು ಯಾರು ಟ್ರಾನ್ಸ್ಫರ್ ಮಾಡಿರಬೇಕು ಅಂದರೆ ಅಸೆಸ್ಸಿಗೆ ಟ್ರಾನ್ಸ್ಫರ್ಡ್ ಆಗಿರಬೇಕು. ಟ್ರಾನ್ಸ್ಫರ್ ಶುಡ್ ಹ್ಯಾವ್ ಟೇಕನ್ ಇನ್ ದ ಪ್ರೀವಿಯಸ್ ಇಯರಲ್ಲೇ ಟ್ರಾನ್ಸ್ಫರ್ ಮಾಡಿರಬೇಕಾಗತ್ತೆ. ಮತ್ತು ಏನು ಪ್ರಾಫಿಟ್, ಏನು ಗೇನ್ ಆಗಿದೆ ಆ ಟ್ರಾನ್ಸ್ಫರಿಂದ, ಅದು ಈ ಅಂಡರ್ ಸೆಕ್ಷನ್ 54, 54B, 54D, 54EC, 54EE ಮತ್ತು 54F ಇನ್ನು ಈ ಥರ ಏನೇನಿದೆ ಈ ಅಂಡರ್ ಸೆಕ್ಷನ್ಸಲ್ಲಿ ಅದು ಎಕ್ಸಮ್ಟ್ ಆಗಿರಬಾರ್ದು. ಅದನ್ನು ನಾವು ಕ್ಯಾಪಿಟಲ್ ಗೇನ್ ಅಂತ ಹೇಳ್ತೀವಿ. ಈಗ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಫಾರ್ಮ್ಯಾಟ್ ನೋಡೋಣ. ಮೊದಲಿಗೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂದರೆ ಏನು? ಎನಿ ಗೇನ್ ಅರೈಸಿಂಗ್ ಫ್ರಮ್ ಟ್ರಾನ್ಸ್ಫರ್ ಆಫ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಇಸ್ ನೋನ್ ಆಸ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ಅಂದರೆ ನಾನು ಆಲ್ರೆಡಿ ನಿಮಗೆ ಹೇಳ್ದಂಗೆ ಶಾರ್ಟ್ ಟರ್ಮ್ ಫಿನಾನ್ಷಿಯಲ್ ಅಸೆಟ್ಸಿಂದ ಏನೇನು ಪ್ರಾಫಿಟ್ ರೈಸ್ ಆಗುತ್ತೆ ಅದೇ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗಿರುತ್ತೆ. ಸ್ಟೂಡೆಂಟ್ಸ್ ನೋಡಿ, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಸಾಲ್ವ್ ಮಾಡಬೇಕಾದ್ರೆ ನಾವು ಈ ಫಾರ್ಮ್ಯಾಟ್ನ ಯೂಸ್ ಮಾಡಬೇಕು. ಮೊದಲಿಗೆ ಸೇಲ್ಸ್ ಕನ್ಸಿಡರೇಷನ್ನ ತಗೋಬೇಕು, ಕ್ವಶನಲ್ಲೇ ಕೊಟ್ಟಿರ್ತಾರೆ. ಅದ್ರ ಜೊತೆ ಏನಾದರೂ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಇದ್ರೆ ನಾವು ಮೈನಸ್ ಮಾಡಿದಾಗ ನಮಗೆ ನೆಟ್ ಸೇಲ್ಸ್ ಕನ್ಸಿಡರೇಷನ್ ಸಿಗುತ್ತೆ. ನಾವೇನು ಮೈನಸ್ ಮಾಡಬೇಕಾಗತ್ತಂದ್ರೆ ಕಾಸ್ಟ್ ಆಫ್ ಅಕ್ವಿಸಿಷನ್ ಮತ್ತು ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ನ ನಾವು ಮೈನಸ್ ಮಾಡಿದಾಗ ನಮಗೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಕೊಡ್ತಾರೆ. ನೆಕ್ಸ್ಟ್ ಏನಾದರೂ ಎಕ್ಸಮ್ಷನ್ ಅಪ್ಲೈ ಆಗೋ ಹಾಗಿದ್ರೆ ನಾವು ಎಕ್ಸಮ್ಷನ್ನ ಕೂಡ ಮೈನಸ್ ಮಾಡಿ ತೋರಿಸ್ಬೇಕಾಗತ್ತೆ. ಆವಾಗ ನಮಗೆ ಟ್ಯಾಕ್ಸಬಲ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಸಿಗುತ್ತೆ. ನೆಕ್ಸ್ಟ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಫಾರ್ಮೆಟ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದಂದ್ರೆ, ಮೊದಲಿಗೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂದರೆ ಏನಂತ ನೋಡೋಣ. ಎನಿ ಗೇನ್ ಅರೈಸಿಂಗ್ ಫ್ರಮ್ ಟ್ರಾನ್ಸ್ಫರ್ ಆಫ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಇಸ್ ನೋನ್ ಆಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಯಾವುದಾದ್ರೂ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ನ ಟ್ರಾನ್ಸ್ಫರ್ ಮಾಡಿದಾಗ ಅದರಿಂದ ಆಗೋ ಪ್ರಾಫಿಟ್ ಅಥವಾ ಗೇನ್ನೇ ನಾವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಹೇಳ್ತೀವಿ. ಅದು ಕೂಡ ಇದೇ ಥರ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೇಲ್ಸ್ ಕನ್ಸಿಡರೇಷನ್ ಕೊಟ್ಟಿದ್ರೆ ಬರ್ಕೋಬೇಕು, ಅದ್ರ ಜೊತೆ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಮೈನಸ್ ಮಾಡಿದ್ರೆ ನಮಗೆ ನೆಟ್ ಸೇಲ್ಸ್ ಕನ್ಸಿಡರೇಷನ್ ಸಿಗುತ್ತೆ. ಅದ್ರ ಜೊತೆ ಮೇಯ್ನ್ ಆಗಿ ಇಂಪಾರ್ಟೆಂಟ್ ಏನು ಮತ್ತು ಡಿಫ್ರೆನ್ಸ್ ಏನು ಅಂದರೆ, ಶಾರ್ಟ್ ಟರ್ಮ್ ಮತ್ತು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಇಲ್ಲಿ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ನ ನಾವು ಕ್ಯಾಲ್ಕುಲೇಟ್ ಮಾಡಿ ಆಮೇಲೆ ಮೈನಸ್ ಮಾಡಬೇಕಾಗುತ್ತೆ. ಆವಾಗ ನಮಗೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಸಿಗುತ್ತೆ. ಅದ್ರ ಜೊತೆ ಏನಾದರೂ ಎಕ್ಸಮ್ಷನ್ ಅಪ್ಲೈ ಆದರೆ ಅದನ್ನು ಮೈನಸ್ ಮಾಡಿದಾಗ ನಮಗೆ ಟ್ಯಾಕ್ಸಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಸಿಗುತ್ತೆ. ನಾನು ಆಗಲೇ ನಿಮಗೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ದು ಫಾರ್ಮ್ಯಾಟ್ ತೋರಿಸ್ಬೇಕಾದ್ರೆ ಹೇಳಿದ್ದೆ, ಅದರಲ್ಲಿ ನಾವು ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ತಗೋಬೇಕು ಅಂತ. ಸೊ ಈ ಇಂಡೆಕ್ಸೇಷನ್ ಅಂದರೆ ಏನು ಅಂತ ನೋಡೋಣ. ಇಂಡೆಕ್ಸೇಷನ್ ಇಸ್ ಅ ಪ್ರಾಸೆಸ್ ಆಫ್ ಕ್ಯಾಲ್ಕುಲೇಟಿಂಗ್ ಪರ್ಚೇಸ್ ಪ್ರೈಸ್ ಆಫ್ ಅಸೆಟ್ ಬೈ ಕನ್ಸಿಡರಿಂಗ್ ಇನ್ಫ್ಲೇಷನ್ ಫ್ಯಾಕ್ಟರ್ಸ್. ನಾವು ಇನ್ಫ್ಲೇಷನ್ ಫ್ಯಾಕ್ಟರ್ಸ್ನ ಕನ್ಸಿಡರ್ ಮಾಡಿ ಆಮೇಲೆ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ ಪರ್ಚೇಸ್ ಪ್ರೈಸ್ನ. ಸೊ ಈ ಇನ್ಫ್ಲೇಷನ್ ಪ್ರೈಸಸ್ ಯಾವುದು ಅಂತ ಅಂದರೆ, ಈ ಟೇಬಲಲ್ಲಿ ಎಲ್ಲ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ನ ಕೊಟ್ಟಿದ್ದಾರೆ. 2001 and 2ಗೆ 100, 2 and 3ಗೆ 105 ಈ ಥರ. ಇದನ್ನು ಬೇಕಾದ್ರೆ ನೀವು ಸ್ಕ್ರೀನ್ಶಾಟ್ ಕೂಡ ತಗೊಳ್ಳಿ. ಸೊ ಎಲ್ಲ ಇಯರ್ಗೂ ಕೂಡ ಇಂಡೆಕ್ಸ್ ರೇಟ್ನ ಇಲ್ಲಿ ಕೊಟ್ಟಿದ್ದಾರೆ, ಅಂದರೆ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ನಾವು ಮೇಯ್ನಾಗಿ ಏನು ನೋಡ್ಕೋಬೇಕು ಅಂದರೆ 2024-25 ನಮಗೆ ಪ್ರೀವಿಯಸ್ ಇಯರ್ ಆಗಿರೋದ್ರಿಂದ ಈ 363 ನಾವು ಕಾಮನ್ ಆಗಿ ತಗೊಳ್ಳೇಬೇಕಾಗುತ್ತೆ. ಮತ್ತು ಯಾವುದಾದ್ರೂ ಅಸೆಟ್ 2001ಗಿಂತ ಮುಂಚೆ ಪರ್ಚೇಸ್ ಆಗಿದ್ರೆ ನಾವು ಅದಕ್ಕೆ ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್ನ 100 ತಗೋಬೇಕಾಗುತ್ತೆ. ಸೊ ಈ ರೇಟ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಾವು ಕ್ಯಾಪಿಟಲ್ ಗೇನ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ. ನನ್ನ ಫಾರ್ಮ್ಯಾಟಲ್ಲಿ ಹೇಳ್ದಂಗೆ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ, ನೋಡಿ ಇಲ್ಲಿ, ಇಫ್ ದ ಅಸೆಸಿ ಅಕ್ವೈರ್ಡ್ ದ ಪ್ರಾಪರ್ಟಿ ಬಿಫೋರ್ 1/4/2001 ಅಂದರೆ 2001ಗಿಂತ ಮುಂಚೆ ಏನಾದರೂ ಪರ್ಚೇಸ್ ಮಾಡಿದರೆ ನಾವು ಹೇಗೆ ತಗೋಬೇಕಂದ್ರೆ, ICOA ಅಂದರೆ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್, ಆ್ಯಕ್ಚುಯಲ್ ಕಾಸ್ಟ್ ಆರ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ ವಿಚ್ ಎವರ್ ಈಸ್ ಹೈಯರ್. ಕ್ವಶನಲ್ಲಿ
ಆ್ಯಕ್ಚುಯಲ್ ಕಾಸ್ಟ್ ಅಂದರೆ ಅಕ್ವಿಸಿಷನ್, ನಾವೇನು ಅಕ್ವಿಸಿಷನ್ ಮಾಡಬೇಕಾದ್ರೆ ಪ್ರೈಸ್ ಇರುತ್ತೆ ಅದನ್ನು ಆ್ಯಕ್ಚುಯಲ್ ಕಾಸ್ಟ್ ಅಂತೀವಿ. ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂದರೂ ಕೂಡ ಸೇಮ್ ಆಗಿರುತ್ತೆ. ಮತ್ತು ಫೇರ್ ಮಾರ್ಕೆಟ್ ವ್ಯಾಲ್ಯೂ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಾಗ ಇವೆರಡರಲ್ಲಿ ಯಾವುದು ಹೈಯೆಸ್ಟ್ ಇರುತ್ತೋ ಆ ವ್ಯಾಲ್ಯೂನ ತಗೊಂಡು ಡಿವೈಡೆಡ್ ಬೈ 100 ಮಾಡಬೇಕಾಗುತ್ತೆ ಮತ್ತು ಮಲ್ಟಿಪ್ಲೈಡ್ ಬೈ CII ಆಫ್ ದ ಇಯರ್ ಇನ್ ವಿಚ್ ದ ಅಸೆಟ್ ಇಸ್ ಸೋಲ್ಡ್. ಅಸೆಟ್ ಯಾವಾಗ ಸೇಲ್ ಮಾಡ್ತಾರೆ ಆಗ ಇನ್ಫ್ಲೇಷನ್ ಇಂಡೆಕ್ಸ್ ಎಷ್ಟಿದೆ ಅಂತ ನೋಡ್ಕೋಬೇಕಾಗತ್ತೆ. ನಾವು 2025-26 ಅಸೆಸ್ಮೆಂಟ್ ಇಯರ್ನ ಫಾಲೋ ಮಾಡ್ತಿರೋದ್ರಿಂದ CII ಆಫ್ ದ ಇಯರ್ ಇನ್ ವಿಚ್ ಅಸೆಟ್ ಇಸ್ ಸೋಲ್ಡ್ ಯಾವಾಗ್ಲೂ ಯಾವ್ದಿರುತ್ತೆ ಅಂದರೆ 2024-25 ಇರುತ್ತೆ. ಅದು ನಾವು 363 ಡೈರೆಕ್ಟಾಗೆ ತಗೋತೀವಿ. ಇನ್ನು ನೆಕ್ಸ್ಟ್ ನೋಡೋಣ. ಇಫ್ ದ ಅಸೆಸಿ ಅಕ್ವೈರ್ಡ್ ದ ಪ್ರಾಪರ್ಟಿ ಆಫ್ಟರ್ 1/4/2001 2001 ಆದಮೇಲೆ ಅಸೆಟ್ಸ್ನ ಅಥವಾ ಪ್ರಾಪರ್ಟಿನ ಪರ್ಚೇಸ್ ಮಾಡಿದರೆ ಆಗ ನಾವೇನು ಮಾಡಬೇಕಾಗುತ್ತೆ ಅಂದರೆ ಈ ಫಾರ್ಮುಲಾನ ಯೂಸ್ ಮಾಡಬೇಕಾಗುತ್ತೆ. ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಇಸ್ ಈಕ್ವಲ್ ಟು ಆ್ಯಕ್ಚುಯಲ್ ಕಾಸ್ಟ್, ನಾನು ಹೇಳಿದೆ ಕಾಸ್ಟ್ ಆಫ್ ಅಕ್ವಿಸಿಷನ್ ಅಥವಾ ಫೇರ್ ಮಾರ್ಕೆಟ್ ವ್ಯಾಲ್ಯೂ ವಿಚ್ ಎವರ್ ಈಸ್ ಹೈಯರ್ ತಗೊಂಡು ಡಿವೈಡೆಡ್ ಬೈ CII ಆಫ್ ದ ಇಯರ್ ಇನ್ ವಿಚ್ ದ ಅಸೆಸಿ ಅಕ್ವೈರ್ಸ್ ದ ಅಸೆಟ್. ಅಸೆಟ್ನ ಯಾವಾಗ ಅಕ್ವೈರ್ ಮಾಡ್ಕೊಂಡಿದ್ದಾರೆ ಆ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ನ ನಾವು ತಗೋಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನೀವು ಅಂದ್ಕೊಳ್ಳಿ, ಈಗ ಅಸೆಟ್ನ 2004 ಮತ್ತು 5 ಪರ್ಚೇಸ್ ಮಾಡಿದ್ದಾರೆ ಅಂದರೆ ಇಲ್ಲಿ ನಾವು ಎಷ್ಟು ತಗೋಬೇಕು ಇನ್ಫ್ಲೇಷನ್ ರೇಟ್? ನಾನು ಆಲ್ರೆಡಿ ಟೇಬಲಲ್ಲಿ ತೋರಿಸ್ದಂಗೆ 2004 and 5 ಅಂತ ಏನಾದರೂ ಅವರು ಪರ್ಚೇಸ್ ಮಾಡಿದ್ರೆ ಅವಾಗ ನಮಗೆ ಇನ್ಫ್ಲೇಷನ್ ಇಂಡೆಕ್ಸ್ ಎಷ್ಟಿರುತ್ತೆ ಅಂದರೆ CII 113 ತಗೋಬೇಕಾಗುತ್ತೆ. ಈ ಥರ ಎಲ್ಲ ಇಯರ್ಗೂ ಅಪ್ಲೈ ಆಗುತ್ತೆ. ಈಗ ಏನಾದರೂ 2007 and 8ಗೆ ಪರ್ಚೇಸ್ ಮಾಡಿದರೆ ಎಷ್ಟು ತಗೋಬೇಕು? 2007 and 8 ಕೊಟ್ಟಾಗ ನಾವು 129 ತಗೋಬೇಕಾಗುತ್ತೆ. ನೆಕ್ಸ್ಟ್ ಅದೇ ಥರ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಎಷ್ಟು ಕಾಸ್ಟ್ಗೆ ಇಂಪ್ರೂವ್ ಮಾಡಿದ್ದಾರೆ ಅಸೆಟ್ನ ಆ ಅಮೌಂಟ್ನ ಡಿವೈಡೆಡ್ ಬೈ CII ಆಫ್ ದ ಇಯರ್ ಇನ್ ವಿಚ್ ಇಂಪ್ರೂವ್ಮೆಂಟ್ ಈಸ್ ಮೇಡ್. ಯಾವ ಇಯರಲ್ಲಿ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಅದ್ರದ್ದು ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ನ ತಗೋಬೇಕಾಗುತ್ತೆ ಮಲ್ಟಿಪ್ಲೈಡ್ ಬೈ CII ಆಫ್ ದ ಇಯರ್ ಇನ್ ವಿಚ್ ದ ಅಸೆಟ್ ಈಸ್ ಸೋಲ್ಡ್. ಅಸೆಟ್ ಯಾವಾಗ ಸೇಲ್ ಮಾಡ್ತಾರೆ ಆ CIIನ ನಾವು ತಗೋಬೇಕಾಗುತ್ತೆ. ಸ್ಟೂಡೆಂಟ್ಸ್, ನಾವು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಮಾಡಬೇಕಾದ್ರೆ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ನ ಕ್ಯಾಲ್ಕುಲೇಟ್ ಮಾಡಬಾರ್ದು. ಆಗ ನಾವು ಡೈರೆಕ್ಟಾಗಿ ಕಾಸ್ಟ್ ಆಫ್ ಅಕ್ವಿಸಿಷನ್ ಅಮೌಂಟ್ನೇ ಹಾಕೋಬೇಕು, ಡೈರೆಕ್ಟ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಅಮೌಂಟ್ನೇ ಹಾಕೋಬೇಕಾಗತ್ತೆ. ಆದರೆ ನಾವು ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಯಾವಾಗ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಬರೀ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನಲ್ಲಿ ಮಾತ್ರ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಅದ್ರ ಜೊತೆ ಈ ಇಂಡೆಕ್ಸೇಷನ್ ಯಾವ್ದ್ಯಾವುದಕ್ಕೆ ಅಪ್ಲಿಕೇಬಲ್ ಆಗಲ್ಲ, ಶಾರ್ಟ್ ಟರ್ಮಲ್ಲಿ ನಾನು ಅಪ್ಲೈ ಆಗಲ್ಲ ಅಂತ ಆಲ್ರೆಡಿ ಹೇಳಿದ್ದೀನಿ. ಅದು ಬಿಟ್ಟು ಡಿಬೆಂಚರ್ಸ್, ಗುಡ್ ವಿಲ್, ಇಂಟ್ಯಾಂಜಿಬಲ್ ಅಸೆಟ್ಸ್, ಬೋನಸ್ ಶೇರ್ಸ್ ಅಕ್ವೈರ್ಡ್ ಆಫ್ಟರ್ 2001, ಡೆಪ್ರಿಷಿಯೇಬಲ್ ಅಸೆಟ್ಸ್ ಮತ್ತು ಸೆಲ್ಫ್ ಜನರೇಟೆಡ್ ಅಸೆಟ್ಸ್ ಏನೇ ಕೊಟ್ಟಿದ್ರೂ ಕೂಡ ಇಂಡೆಕ್ಸೇಷನ್ ಅಪ್ಲೈ ಆಗೋದಿಲ್ಲ. ಆವಾಗ ನಾವು ಡೈರೆಕ್ಟ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಅಮೌಂಟ್ನೇ ತಗೋತೀವಿ. ಇಲ್ಲಿ ಏನು ಮೆನ್ಷನ್ ಆಗಿದೆ, ಇಲ್ಲಿರೋ ಅಸೆಟ್ಸ್ನ ಬಿಟ್ಟು ಬೇರೆ ಯಾವುದೇ ಅಸೆಟ್ಸ್ ಕೊಟ್ಟಾಗ ಕೂಡ ನಾವು ಇಂಡೆಕ್ಸ್ ಕಾಸ್ಟ್ನ ಕ್ಯಾಲ್ಕುಲೇಟ್ ಮಾಡಲೇಬೇಕಾಗುತ್ತೆ. ಈ ವಿಡಿಯೋನ ನೀವು ಕಂಪ್ಲೀಟ್ ಆಗಿ ನೋಡಿದರೆ ನೀವು 12 ಮಾರ್ಕ್ಸ್ನ ಮತ್ತು 4 ಮಾರ್ಕ್ಸ್ನ ತುಂಬ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಈ ವಿಡಿಯೋ ಅಲ್ಲಿ ಆಲ್ರೆಡಿ ನಾನು ಕಾಸ್ಟ್ ಆಫ್ ಅಕ್ವಿಸಿಷನ್ ಡೈರೆಕ್ಟಾಗಿ ಯಾಕೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನಲ್ಲಿ ತಗೋಬೇಕು, ಮತ್ತು ಇಂಡೆಕ್ಸೇಷನ್ನ ಯಾವಾಗ ಕ್ಯಾಲ್ಕುಲೇಟ್ ಮಾಡಬೇಕು, ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸಲ್ಲಿ ಯಾವ್ಯಾವ್ದಿದೆ ಅದೆಲ್ಲ ಕೂಡ ಕಂಪ್ಲೀಟಾಗಿ ಕ್ಲಿಯರಾಗಿ ಹೇಳ್ಕೊಟ್ಟಿದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.